ಮಾಬುಕಳ ಮೂಡು ಗಣಪತಿ ಅಂತ ಹೆಸರು, ಉದ್ಭವ ಮೂಡ ಗಣಪತಿ ಅಂತ ಕಾರಣಿಕವಾಗಿರತ್ತ ಗಣಪತಿಯ ಸಾನ್ನಿಧ್ಯ. ಇದಕ್ಕೆ ಪುರಾತನದಲ್ಲಿ ಪೌರಾಣಿಕವಾಗಿರತಕ್ಕಂಥ ಹಲವಷ್ಟು ಹಿನ್ನೆಲೆಗಳಿದೆ. ಹಿಂದೊಮ್ಮೆ ಈ ಹೊಳೆಯಿದ್ದು ಸೇತುವೆಗಳ ಇಲ್ಲದಂತಹ ಸಂದರ್ಭಗಳಲ್ಲಿ ಬೇರೊಂದು ದೇವಸ್ಥಾನಕ್ಕೆ ಆ ಒಂದು ಗರ್ಭಗುಡಿಯ ಪೀಠವನ್ನು, ದೊಡ್ಡದಾಗಿರತಕ್ಕಂಥ ಪೀಠವನ್ನು ಕೊಂಡು ಹೋಗುವಾಗ ಈ ಹೊಳೆ ಬದಿಯಲ್ಲಿ ಆ ಪೀಠವನ್ನು ಇಟ್ಟಿದ್ದಾರಂತೆ. ರಾತ್ರಿ ಆ ಪೀಠವನ್ನು ಕೊಂಡು ಹೋಗತಕ್ಕಂಥ ವ್ಯಕ್ತಿಗಳಿಗೆ ರಾತ್ರಿ ಕನಸಲ್ಲಿ ನಾನು ಹೋಗುವುದಿಲ್ಲ, ಇಲ್ಲಿ ಗಣಪತಿಯಾಗಿ ಉದ್ಭವವಾಗಿದ್ದೆ, ಈ ಪೀಠ ಇಲ್ಲೇ ಸ್ಥಿರವಾಗಿ ಪ್ರತಿಷ್ಠೆ ಆಗಬೇಕು, ನಿಮ್ಮ ಯೋಜನೆಗೆ ಏನು ದೇವಸ್ಥಾನ ಅದಕ್ಕೆ ಬೇರೆ ಪೀಠವನ್ನು ಆಯ್ಕೆ ಮಾಡಬೇಕು ಅನ್ನೋದಾಗಿ ಕನಸಲ್ಲಿ ಬಂತು. ಬೆಳಗ್ಗೆ ಬಂದು ನೋಡುವಾಗ ಆ ಗರ್ಭಗುಡಿಯ ಒಳಗಡೆ ಈಗಲೂ ಇದೆ, ಮಧ್ಯಭಾಗದಲ್ಲಿ ಒಂದು 2 ಫೀಟಿನ ಒಂದು ಚೊಚ್ಚೊಕ್ಕದ ಒಂದು ಹೊಂಡ ಇದೆ, ಅದರಲ್ಲಿ ಒಂದು ಗಣಪತಿಯ ಮುಖ ಮೂಡಿ ಬಂದಿದೆ. ಅಲ್ಲೇ ನೋಡಿದಂತಹ ಆ ಸಂದರ್ಭದಲ್ಲಿ ಆ ಗಣಪತಿನ ಇಲ್ಲೇ ಪ್ರತಿಷ್ಠೆ ಮಾಡಬೇಕು ಅನ್ನೋದಾಗಿ ಪ್ರೇರಣೆಗಾಯಿತು. ಅದು ಆ ಸಂದರ್ಭ ಪ್ರತಿಷ್ಠೆಯಾಗಿ ಇಲ್ಲಿಯವರೆಗೆ ನಿರಂತರವಾಗಿ ಮೇಲುಗಡೆ ನೋಡ್ತಕ್ಕಂಥ ಗಣಪತಿ ನಾವು ತೋರಿಕೆಗೋಸ್ಕರವಾಗಿಟ್ಟಿರತಕ್ಕಂಥ ಗಣಪತಿ. ಮೂಲವಾಗಿ ಉದ್ಭವವಾಗಿರತಕ್ಕ ಗಣಪತಿ ಗರ್ಭಗುಡಿಯ ಮಧ್ಯಭಾಗದಲ್ಲಿ ಒಂದು ಹೊಂಡದಲ್ಲಿದೆ, 2 ಫೀಟಿನ ಒಂದು ಮಧ್ಯ ಹೊಂಡ ಇದೆ. ಆ ಹೊಂಡದಲ್ಲಿ ಆ ಗಣಪತಿಯ ಒಂದು ಉದ್ಭವದ ಆಕಾರಗಳಿದೆ. ಅದಕ್ಕೆ ಮೂಲ ಉದ್ದೇಶ ಇಟ್ಟುಕೊಂಡು ಅದನ್ನೇ ಪೂಜೆ ಮಾಡುವಂಥದ್ದು. ಅಲ್ಲಿ ಯಾರಿಗೂ ಕಾಣೋದಿಲ್ಲ, ಭಕ್ತರಿಗೆ ಗಣಪತಿ ಕಾಣೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಹಿಂದೆ ಪೀಠವನ್ನು ಇಟ್ಟು ಗಣಪತಿಯ ಪ್ರತಿಷ್ಠೆ ಮಾಡಿ ಅದನ್ನು ಸಹ ಪೂಜೆ ಮಾಡ್ತಾ ಇದ್ದೇವೆ.